ನನ್ನ ಸ್ನೇಹಿತನಿಗೆ ಲಾಸ್ ಮಾಡೋಕ್ಕೂ ಇಷ್ಟ ಇಲ್ಲ. ಆದಷ್ಟು ಬೇಗ ಮನೆ ಬೇರೆ ಕಟ್ಟಿಸ್ಬೇಕು. ಮನೆ ಕಟ್ಟಿಸ್ಬೇಕಂದ್ರೆ ನಾನು ಕೆಲಸ ಮಾಡಲೇಬೇಕು ಮಗಳೇ. ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ಟಿದ್ನಿ ಅಂತ ಅನ್ನಿಸ್ತಿದೆ. ಇರಲಿ, ಅದೇನೋ ಆಗುತ್ತೆ. ನೋಡು ಜಾನು, ಇದು ನಮ್ಮ ಹಳೆ ಕಸ್ಟಮರು. ಇದು ಒಂದನ್ನು ರಿಪೇರಿ ಮಾಡಿಸ್ಬಿಟ್ಟು ಡೆಲಿವರಿ ಕೊಡಿಸ್ಬಿಟ್ಟು ನಾನು ಬರ್ತೀನಿ. ವೆಂಕಿ ಬಾ ಒಂಚೂರು. ಅದೆಲ್ಲ ಇಲ್ಲ, ನೀನು ಮಾಡೋ ಹಾಗಿಲ್ಲ. ನೋಡು ಅಪ್ಪ, ಅಮ್ಮಂಗೆ ಏನೂ ಆಗಲ್ಲ. ಆದರೆ ಅವ್ರು ಖುಷಿಯಾಗಿರ್ಬೇಕು ಅಂದರೆ ನೀನು ಹುಷಾರಾಗಿರ್ಬೇಕು. ನೀನು ಅನ್ಕೊಂಡಿರೋ ಹಾಗೆ ಅಮ್ಮನ ಆಸೆ ಅಂತೆ ನೀನು ಅವ್ರ ಆಸೆನ ಈಡೇರಿಸ್ತೀಯ. ಆದರೆ ಈ ಥರ ಹುಷಾರಿಲ್ದೇ ಇರೋ ಟೈಮಲ್ಲಿ ಬಂದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಾಗೆ ಕೈಯೆಲ್ಲ ಸರಿ ಹೋದ್ಮೇಲೆ ನೀನು ಎಷ್ಟು ಬೇಕಾದ್ರೂ ಬಂದು ಕೆಲಸ ಮಾಡು, ಆಗ ಯಾರೂ ತಡೆಯಲ್ಲ. ನಾನೇನು ಮಾಡ್ತಿಲ್ಲಮ್ಮ, ಇದೊಂದು ಮಾಡಿ ಈಗ ನೀನು ಬರಲಿಲ್ಲ ಅಂದರೆ ಏನೇನೋ ತಗೊಂಡು ನಾನೇ ಸರಿ ಮಾಡ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ. ಹಾಗಾಗ್ಬಾರ್ದು ಅಂದ್ರೆ ನೀವಿಬ್ರು ನನ್ನ ಜೊತೆ ಬರ್ಬೇಕೀಗ. ಆಯ್ತು, ಅಮ್ಮನ ತರನೇ ಹಠವಾರಿ. ಹೌದು, ಮತ್ತೆ ನಾನು ಲಕ್ಷ್ಮಮ್ಮನ ಮಗಳಲ್ವಾ? ಸರಿಪಾ ವೆಂಕಿ, ಅವಳು ಬಿಡಲ್ಲ, ನಾನು ಹೋಗ್ತೀನಿ. ಇದೊಂದು ಗಾಡಿನ ಡೆಲಿವರಿ ಮಾಡಿಬಿಡ್ರಪ್ಪ ಇವತ್ತು, ರಿಪೇರಿ ಮಾಡಿ. ಹಾ ಸರಿ. ಸರಿ ನಡಿಯಮ್ಮ, ಬರ್ತೀನಪ್ಪ ರಂಗ. ಹಾ ಬೇಗ ಬೇಗ ಮಾಡ್ರ, ಹುಷಾರು. ಮೇಡಮ್ ಅವರೇ, ನೀವು ಕೋಪ ಮಾಡ್ಕೊಬಿಡಿ, ನಾನು ಇವ್ರನ್ನ ವಿಚಾರಿಸ್ತೀನಿ. ಯಾಕಂತೀರಾ ನೋಡಿ, ನಮ್ಮೆಲ್ರಿಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ಈಗ ಅನುಮಾನ ಪಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯವಿಟ್ಟು ನೀವು ಯಾರಾದರೂ ತಪ್ಪು ಮಾಡಿದರೆ ಒಪ್ಕೊಂಬಿಡಿ. ಇಲ್ಲ ಚಿಕ್ಕಮ್ಮಂದ್ರೆ, ನಾವ್ಯಾರು ಅಂತ ಕೆಲಸ ಮಾಡಿಲ್ಲ. ಈಗ ನಾನೇನಾದರೂ ಸುಮ್ಮನೆ ಇದ್ದರೆ ಇವಳು ಗಮನ ನನ್ನ ಕಡೆಗೆ ಬರುತ್ತೆ. ಅದಕ್ಕೆ ನಾನು ಇವಳಿಗೆ ಸಪೋರ್ಟಾಗಿ ಮಾತಾಡಿದ್ರೆ ಅನುಮಾನ ಕೆಲಸದವ್ರ ಕಡೆ ಇರುತ್ತೆ. ಭಾವನಾ, ಇವ್ರು ಬರೀ ಬಾಯಿ ಮಾತಿ ಕೇಳಿದ್ರೆ ಸತ್ಯ ಒಪ್ಕೊಳ್ಳಲ್ಲ ಅನ್ಸುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಆಗ ಸತ್ಯ ತಾನಾಗೇ ಬರುತ್ತೆ. ಲೇ ಮರ್ಗೋಣ, ಏನು ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಲ್ಲ ನೀವು? ಅವ್ರು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಅವ್ರ ಮೇಲೆ ಯಾಕಲ ಸುಮ್ಮನೆ ಗುಬೆ ಕುಡಿಸ್ತಾ ಇದ್ದೀರಾ? ಮಾವ, ನಾನು ಯಾರ ಮೇಲೂ ಆರೋಪ ಮಾಡ್ತಿಲ್ಲ. ಆದರೆ ನಿಮಗೆ ಹೀಗೆಲ್ಲ ಆಗಿದೆ ಅಂದಮೇಲೆ ಈ ಮನೆ ಸೊಸೆ ಆಗಿ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ? ನೋಡಿ, ಇದರಿಂದ ನನಗೆ ಕೆಟ್ಟದಾದರೂ ಪರವಾಗಿಲ್ಲ, ಆದರೆ ಈ ಮನೆಗೆ ಒಳ್ಳೇದಾಗಬೇಕು. ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡ್ತಾ ಇರೋರು ಯಾರು ಅಂತ ತಿಳ್ಕೋಬೇಕು. ನೀವು ಸತ್ಯ ಹೇಳದೇ ಇರಬಹುದು, ಆದರೆ ಆ ಸತ್ಯನ ಹೇಗೆ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಲ್ಲೇ ಇರಿ. ತಿನ್ನೋ ಊಟದಲ್ಲಿ ವಿಷ ಮಿಕ್ಸ್ ಮಾಡಿದ್ದಾರೆ ಅಂದರೆ ಆ ವಿಷ ಇಲ್ಲೇ ಎಲ್ಲೋ ಇರಬೇಕಲ್ವಾ? ನಾನು ಹುಡುಕ್ತೀನಿ. ಅದೇನಾದರೂ ಸಿಕ್ಕಿದ್ರೆ ನಿಮ್ಮ ಬಂಡವಾಳ ಬಯಲಾಗುತ್ತೆ. ಮೂಕನವ, ನೀವು ಹೇಳ್ತಾರೋದು ಸರಿಯಾಗದೆ. ಬೋವ ಹುಡ್ಕುಮ.